ಹಲೋ, ವೆಲ್ಕಮ್ ಬ್ಯಾಕ್. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1 ವೀಕ್ 6 ಇದ್ದೀವಿ. ಅದರಲ್ಲಿ ಇಂಟ್ರೊಡಕ್ಷನ್ ಆ್ಯಂಡ್ ಕ್ಲಾಸಿಫಿಕೇಶನ್ ಆಫ್ ವುಡ್ ಬಗ್ಗೆ ನಾವು ಪ್ರೀವಿಯಸ್ ಸೆಷನ್ಸಲ್ಲಿ ತಿಳ್ಕೊಂಡ್ರೆ, ಈ ಒಂದು ಸೆಷನಲ್ಲಿ ಕಾರ್ಪೆಂಟ್ರಿ ಅಂದರೆ ಏನು, ಕಾರ್ಪೆಂಟ್ರಿ ಪ್ರಾಕ್ಟೀಸ್ ರಿಲೇಟೆಡ್ ಥಿಂಗ್ಸ್ನ ತಿಳ್ಕೊತೀರಿ. ಅದರಲ್ಲಿ ಸೇಫ್ಟಿ ಪ್ರಿಕಾಷನ್ಸು, ಕಾರ್ಪೆಂಟ್ರಿ ಶಾಪಲ್ಲಿ ಯೂಸ್ ಮಾಡಬೇಕಾದ್ರೆ ಏನೇನೆಲ್ಲ ಸೇಫ್ಟಿನ ನೀವು ಕಾಪಾಡ್ಕೋಬೇಕು, ಅದೇ ಥರ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಸ್ ಯೂಸ್ಡ್ ಇನ್ ಕಾರ್ಪೆಂಟ್ರಿ ಶಾಪ್ ಬಗ್ಗೆ ತಿಳ್ಕೊತೀರಿ. ಸೊ ಫಸ್ಟ್ ಆಫ್ ಆಲ್ ಕಾರ್ಪೆಂಟ್ರಿ ಅಂತ ಹೇಳಿದ್ರೆ ಇಟ್ ಈಸ್ ರಿಲೇಟೆಡ್ ಟು ವುಡ್ ಅಂತ ಜನರಲ್ ಮೀನಿಂಗ್ ಅಂತ ಹೇಳ್ಬೋದು. ಸೊ ಕಾರ್ಪೆಂಟ್ರಿ ಇಸ್ ಎ ಟ್ರೇಡ್ ಸ್ಕಿಲ್ ಆ್ಯಂಡ್ ಎಲ್ರಿಗೂ ಬರಲ್ಲ ವುಡ್ ವರ್ಕ್ ಮಾಡೋದಕ್ಕೆ, ಹಾಗಾಗಿ ಇಟ್ಸ್ ಎ ಸ್ಕಿಲ್ ಅಂತ ಕರಿತೀವಿ. ಇಟ್ ಇನ್ವಾಲ್ವ್ಸ್ ಕಟ್ಟಿಂಗ್, ಶೇಪಿಂಗ್, ಜಾಯ್ನಿಂಗ್ ಆ್ಯಂಡ್ ಫಿನಿಶಿಂಗ್ ಆಫ್ ವುಡ್. ಅದನ್ನು ಹೆಂಗೆ ಕಟ್ ಮಾಡೋದ್ರಿಂದ ಹಿಡಿದು ಅದನ್ನು ಶೇಪ್ ಮಾಡೋದ್ರಿಂದ ಹಿಡಿದು ಯಾವ ಥರ ಜಾಯ್ನಿಂಗ್ ಮಾಡ್ತೀವಿ, ಯಾವ ಥರ ಫಿನಿಶಿಂಗ್ ಮಾಡ್ತೀವಿ ಅನ್ನೋ ಒಂದು ಕಲೆನ ಕಲಿಸ್ಕೊಡುವಂತಹ ಒಂದು ಫೀಲ್ಡ್ಗೆ ನಾವು ಕಾರ್ಪೆಂಟ್ರಿ ಅಂತ ಕರಿತೀವಿ. ಸೊ ಏನಕ್ಕೆ ಇದೆಲ್ಲ ಬೇಕು? ಇವಾಗ ತಾನೇ ಅಪ್ಲಿಕೇಶನ್ಸ್ ನೋಡಿದ್ರಿ, ಸ್ಟ್ರಕ್ಚರ್ಸ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು, ಫರ್ನಿಚರ್ಸ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು, ಕಾಂಪೊನೆಂಟ್ಸ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು, ಇದೆಲ್ಲ ಫೀಲ್ಡಲ್ಲೂ ನಮಗೆ ವುಡ್ಡು ಪ್ರತಿದಿನ ನಾವು ನೋಡೋದ್ರಿಂದ ನಾವು ಇದ್ರ ಸ್ಕಿಲ್ಸ್ ಗೊತ್ತಿದ್ರೆ ಅವ್ರಿಗೆ ದೇ ಹ್ಯಾವ್ ಲೈಕ್ ಜಾಬ್ ಆಪರ್ಚುನಿಟೀಸ್ ಆರ್ ಮೋರ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಒಂದು ಇಂಜಿನಿಯರಿಂಗ್ ವರ್ಕ್ಶಾಪ್ಸಲ್ಲಿ ಏನು ಫೋಕಸ್ ಮಾಡ್ತೀವಿ ಅಂತ ಹೇಳಿದ್ರೆ, ವುಡ್ಡನ್ನು ಯಾವ ಥರ ಮೆಟೀರಿಯಲ್ ಅನ್ನೋದನ್ನ ತಿಳ್ಕೊತೀವಿ ಫಸ್ಟ್ ಆಫ್ ಆಲು. ನೆಕ್ಸ್ಟ್ ಟೂಲ್ಸ್ ಮತ್ತು ವುಡ್ ವರ್ಕಿಂಗ್ ಮೆಷಿನ್ಸ್ ಬಗ್ಗೆ ತಿಳ್ಕೊತೀವಿ, ಅದನ್ನು ಹೆಂಗೆ ಸೇಫ್ ಹ್ಯಾಂಡ್ಲಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊತೀವಿ. ಲರ್ನಿಂಗ್ ವುಡ್ ಜಾಯಿಂಟ್ಸ್ ಆ್ಯಂಡ್ ಅಸೆಂಬ್ಲಿ ಟೆಕ್ನಿಕ್ಸ್, ನಾವೇ ಅದನ್ನು ಮ್ಯಾನ್ಯುವಲ್ ಆಗಿ ಜಾಯಿಂಟ್ಸ್ನ ಕ್ರಿಯೇಟ್ ಮಾಡಿ ಅದನ್ನ ಹೆಂಗೆ ಅಸೆಂಬಲ್ ಮಾಡೋ ಅನ್ನೋದು ಟೆಕ್ನಿಕ್ಸ್ನ ತಿಳ್ಕೊತೀವಿ. ಅದೇ ಥರ ಡ್ರಾಯಿಂಗ್ಸ್, ಟೆಕ್ನಿಕಲ್ ಡ್ರಾಯಿಂಗ್ಸ್ ಏನಿರುತ್ತೋ ಅದ್ರ ಪ್ರಕಾರವಾಗಿ ಮಾಡೆಲ್ಸ್ನ ಬಿಲ್ಡ್ ಮಾಡೋದು, ಈ ಒಂದು ಸ್ಕಿಲ್ನ ಕಾರ್ಪೆಂಟ್ರಿ ಪ್ರಾಕ್ಟೀಸಲ್ಲಿ ತಿಳ್ಕೊಳ್ತಾ ಬರ್ತೀರಿ. ಸೊ ನೆಕ್ಸ್ಟ್ ಸ್ಲೈಡ್ ಇಸ್ ಸೇಫ್ಟಿ ಪ್ರಿಕಾಷನ್ಸ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಜನರಲ್ ನಾಲೆಡ್ಜ್ ಟಾಪಿಕ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರೂ ಯಾರ್ಯಾರು ಕಾರ್ಪೆಂಟ್ರಿ ಶಾಪಲ್ಲಿ ವರ್ಕ್ ಮಾಡ್ತಾರೋ ಅವರು ಯಾವ್ಯಾವ ಥರ ಸೇಫ್ಟಿ ಪ್ರಿಕಾಷನ್ಸ್ನ ಫಾಲೋ ಮಾಡಬೇಕು ಅಥವಾ ಅಡಾಪ್ಟ್ ಮಾಡ್ಕೋಬೇಕು ಅಂತ. ಫಸ್ಟ್ ಆಫ್ ಆಲ್ ಸೇಫ್ಟಿ ಪ್ರಿಕಾಷನ್ಸ್ ಐಲ್ ಬಿ ಕ್ಯಾಟಗರೈಸ್ ಇನ್ ಟು 3 or 4 ಡಿಫರೆಂಟ್ ಕ್ಯಾಟಗರೀಸ್. ಅದರಲ್ಲಿ ಮೊದಲನೇದು ಪರ್ಸನಲ್ ಸೇಫ್ಟಿ. ಸೊ ಫಸ್ಟ್ ಆಫ್ ಆಲ್ ನಾವು ಗಟ್ಟಿಯಾಗಿದ್ರೇ ನಾವು ಯಾವ ಕೆಲಸನಾರ ಮಾಡ್ಬೋದು, ಹಾಗಾಗಿ ನಮ್ಮ ಸೇಫ್ಟಿ ಮುಖ್ಯ. ಹಾಗಾಗಿ ನಾವು ಯಾವ್ಯಾವ ಥರ ಸೇಫ್ಟಿ ಪ್ರಿಕಾಷನ್ಸ್ನ ತೊಗೋಬೇಕು. ಸೊ ನೋಡಿ, ವುಡ್ ವರ್ಕ್ ಮಾಡಬೇಕಾದ್ರೆ ಸೇಫ್ಟಿ ಗಾಗಲ್ಸ್ನ ಹಾಕಬೇಕು. ಯಾಕೆ ಅಂದರೆ ವುಡ್ ಚಿಪ್ಸು ಕಣ್ಣಿಗೆ ಹಾರೋ ಚಾನ್ಸಸ್ ಇರುತ್ತೆ. ಸೊ ನಾವು ವುಡ್ಡನ್ನು ವರ್ಕ್ ಮಾಡಬೇಕಾದ್ರೆ ಸೇಫ್ಟಿ ಗಾಗಲ್ಸ್ನ ಯಾವಾಗಲೂ ವೇರ್ ಮಾಡಿರಬೇಕು. ಅದೇ ಥರ ಡಸ್ಟ್ ಮಾಸ್ಕ್ನ ಹಾಕೋಬೇಕು. ಯಾಕೆ ಅಂದರೆ ನಾವು ಕಟ್ ಮಾಡಬೇಕಾದ್ರೆ ಡಸ್ಟ್ ಅಂದರೆ ಸಣ್ಣ ಸಣ್ಣ ಡಸ್ಟು ನಮ್ಮದು ಏನು ಉಸಿರಾಟದ ಜೊತೆ ಒಳಗಡೆ ಹೋಗಿ ಲಂಗ್ಸಲ್ಲಿ ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಮಾಸ್ಕ್ನ ಹಾಕೋಬೇಕು. ಇಫ್ ಇಟ್ ಇಸ್ ಎ ಹೆವಿ ವರ್ಕ್, ಸೊ ನಾಟ್ ಫಾರ್ ದ ಸ್ಮಾಲ್ ವರ್ಕ್ ಇದ್ದಾಗ ನಾರ್ಮಲ್ ಮಾಸ್ಕ್ ಹಾಕಿದ್ರು ಆಗುತ್ತೆ, ಬಟ್ ಇಫ್ ಇಟ್ ಇಸ್ ಎ ಹೆವಿ ವರ್ಕ್ ಡಸ್ಟ್ ಮಾಸ್ಕ್ನ ಹಾಕೋಬೇಕು. ಆ್ಯಂಡ್ ಆಲ್ವೇಸ್ ಯೂಸ್ ಗ್ಲೌಸ್ ಫಾರ್ ಹ್ಯಾಂಡ್ಲಿಂಗ್ ರಫ್ ಟಿಂಬರ್. ಅಂದರೆ ತುಂಬ ಗಟ್ಟಿ ಇರೋ, ತುಂಬ ರಫ್ ಆಗಿರೋವಂಥ ಮರ, ಅದರದ್ದು ದಿಮ್ಮಿ ಏನಿರುತ್ತೆ, ಲಾಗ್ ಅಂತ ಏನು ಕರಿತೀವಿ, ಅದನ್ನು ನಾವು ಹ್ಯಾಂಡಲ್ ಮಾಡಬೇಕಾದ್ರೆ ನಾವು ಕೈಗೆ ಗ್ಲೌಸ್ ಹಾಕ್ಕೊಂಡಿರಬೇಕು. ಇನ್ನು ಟೂಲ್ಸ್ ಯೂಸ್ ಮಾಡಬೇಕಾದ್ರೆ ಕೆಲವೊಂದು ಸೇಫ್ಟಿನ ಫಾಲೋ ಮಾಡಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಇನ್ಸ್ಪೆಕ್ಟ್ ಟೂಲ್ಸ್ ಬಿಫೋರ್ ಯೂಸ್. ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಅದನ್ನು ಸರಿಯಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಸೊ ಅಲ್ಲಿ ಕ್ರ್ಯಾಕ್ಸ್ ಇರಬಾರ್ದು, ಚಿಪ್ಸ್ಗಳೆಲ್ಲ ಅದ್ರ ಮೇಲೆ ಹರಡಿರಬಾರ್ದು. ಈ ಹ್ಯಾಂಡಲ್ ಏನಿದೆ ಅದು ಲೂಸ್ ಆಗಿರ್ಬೋದು. ಅದರ್ವೈಸ್ ಇಫ್ ಇಟ್ ಇಸ್ ಲೂಸ್, ನೀವು ವರ್ಕ್ ಮಾಡಬೇಕಾದ್ರೆ ಅದು ನಿಮಗೆ ಕೈ ಕೊಯ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಸೊ ಕೀಪ್ ಕಟಿಂಗ್ ಟೂಲ್ ಶಾರ್ಪ್ ಬ್ಲಂಟ್. ಅಂದರೆ ನೀವೇನಾದರೂ ಕಟಿಂಗ್ ಟೂಲ್ ಶಾರ್ಪ್ ಬ್ಲಂಟ್ ಇರೋ ಟೂಲ್ಸ್ ಯೂಸ್ ಮಾಡಿಕೊಂಡು ಬ್ಲಂಟ್ ಆಗಿರೋದು ಸರಿಯಾಗಿ ಇಲ್ಲದೆ ಇರೋ ಟೂಲ್ಸ್ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಕೈಗೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ಬಿ ಕೇರ್ಫುಲ್ ವೈಲ್ ಯೂಸಿಂಗ್ ದ ಶಾರ್ಪ್ ಆಬ್ಜೆಕ್ಟ್ಸ್ ಇನ್ ಕಾರ್ಪೆಂಟ್ರಿ ಶಾಪ್. ಸೊ ಯೂಸ್ ಈಚ್ ಟೂಲ್ ಓನ್ಲಿ ಫಾರ್ ಇಟ್ಸ್ ಇಂಟೆಂಟೆಡ್ ಜಾಬ್. ಯಾವ ಕೆಲಸಕ್ಕೆ ಮೀಸಲಾಗಿರುತ್ತೋ ಈ ಟೂಲ್, ಕಟಿಂಗ್ ಟೂಲ್ ಅಥವಾ ಈ ಥರ ಕಟರು ಅಥವಾ ಈ ಥರ ಹ್ಯಾಮರು, ಆ ಟೂಲಿಗೆ ಮಾತ್ರ ಅದನ್ನು ಆ ಜಾಬಿಗೆ ಮಾತ್ರ ಯೂಸ್ ಮಾಡಿ. ಬೇರೆ ಜಾಬ್ನ ಏನು ಬೇರೆ ವರ್ಕ್ ಮಾಡೋದಕ್ಕೆ ಬೇರೆ ಟೂಲ್ಸ್ ಇರುತ್ತೆ, ಅದನ್ನೇ ಯೂಸ್ ಮಾಡಿ ಅಂತ ಅದೊಂದು ಗೈಡ್ಲೈನ್ಸ್ ಇದೆ. ನೆಕ್ಸ್ಟ್ ಮೆಷಿನ್ಸಲ್ಲಿ ಆಪ್ರೇಟ್ ಮಾಡಬೇಕಾದ್ರೆ ಸೇಫ್ಟಿ. ಯಾವಾಗಲೂ ಅಷ್ಟೇ ಪವರ್ ಟೂಲ್ಸ್, ಎಲೆಕ್ಟ್ರಿಸಿಟಿ ಯೂಸ್ ಮಾಡುವಂಥ ಟೂಲ್ಸ್ನ ನೀವು ಯೂಸ್ ಮಾಡಬೇಕಾದ್ರೆ ನೀವು ತುಂಬ ತಿಳ್ಕೊಂಡು ಅದನ್ನು ಮಾಡಬೇಕು. ಇಲ್ಲಾಂದರೆ ಸೂಪರ್ವಿಷನ್ ಯಾರು ನೋಡ್ಕೋತಾ ಇರಬೇಕು, ಆವಾಗ ನೀವು ಅದನ್ನು ಆಪ್ರೇಟ್ ಮಾಡಿ. ಮೂವಿಂಗ್ ಬ್ಲೇಡ್ಸ್, ರೊಟೇಟ್ ಆಗ್ತಿರೋ ಬ್ಲೇಡ್ಸ್ಗಿಂತ ಸ್ವಲ್ಪ ನಿಮ್ಮ ಕೈ ದೂರದಲ್ಲಿರಲಿ, ಅದೊಂದು ಇಂಪಾರ್ಟೆಂಟ್ ಸೇಫ್ಟಿ ಪ್ರಿಕಾಷನ್ಸು. ಇನ್ನು ಕಂಪ್ಲೀಟ್ ವರ್ಕ್ ಸೇಫ್ಟಿ ಬಗ್ಗೆ ಹೇಳೋದಾದರೆ, ನಿಮ್ಮ ಒಂದು ಏನು ವರ್ಕ್ ಮಾಡೋ ಜಾಗನ ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳಿ ಆ್ಯಂಡ್ ನೋಡೋದಕ್ಕೆ ತುಂಬ ಸ್ವಚ್ಛವಾಗಿರಲಿ. ಅದೇ ಥರ ಟೂಲ್ಸ್ಗಳನ್ನ ಕರೆಕ್ಟಾಗಿ ಆಯಾ ಜಾಗಕ್ಕೆ ತೊಗೊಂಡೋಗಿ ಇಡಬೇಕು. ದಿಸ್ ಇಸ್ ವರ್ಕ್ ಪ್ಲೇಸ್ ಸೇಫ್ಟಿ. ಆ್ಯಂಡ್ ಇಫ್ ಇಟ್ ಕೇಸ್ ಎನಿ ಎಮರ್ಜೆನ್ಸಿ, ಯೂಸ್ ಫಸ್ಟ್ ಏಡ್ ಆ್ಯಂಡ್ ಫೈರ್ ಎಕ್ಸ್ಟಿಂಗ್ವಿಷರ್ ಇರುತ್ತೆ, ಅದನ್ನು ಯೂಸ್ ಮಾಡಿ ನೀವು ಅದನ್ನು ಯೂಸ್ ಮಾಡಿಕೊಂಡ್ರೆ ನಿಮ್ಮ ಸೇಫ್ಟಿ ನೀವು ನೋಡ್ಕೋಬೋದು. ಈ ಒಂದು ಎಲ್ಲ ಒಂದು ಪಾಯಿಂಟಿಂದ ಏನು ತಿಳ್ಕೊಬೋದು ಅಂತ ಹೇಳಿದ್ರೆ, ಕಾರ್ಪೆಂಟ್ರಿ ಶಾಪಲ್ಲಿ ಯೂಸ್ ಮಾಡಬೇಕಾದ್ರೆ ಸೇಫ್ಟಿ ಪ್ರಿಕಾಷನ್ಸ್ ತುಂಬ ಇಂಪಾರ್ಟೆಂಟ್ ಅಂತ. ನಾಟ್ ಓನ್ಲಿ ಕಾರ್ಪೆಂಟ್ರಿ ಶಾಪ್, ನೀವು ಯಾವುದೇ ವರ್ಕ್ಶಾಪ್ ಯೂಸ್ ಮಾಡಬೇಕಾದ್ರೂ ಕೂಡ ಸೇಫ್ಟಿ ಪ್ರಿಕಾಷನ್ಸ್ ಕಡೆ ಗಮನ ಕೊಡಬೇಕಾಗುತ್ತೆ.
ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇಸ್ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಯೂಸ್ಡ್ ಇನ್ ಕಾರ್ಪೆಂಟ್ರಿ ಶಾಪ್. ಸೊ ಯಾವ್ಯಾವ ಥರ ಟೂಲ್ಸ್ನ ನಾವು ಯೂಶ್ವಲಿ ಯೂಸ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯು ಶುಡ್ ನೋ ದ ಮೀನಿಂಗ್ ಆಫ್ ಮೆಜರಿಂಗ್ ಆ್ಯಂಡ್ ಮಾರ್ಕಿಂಗ್ ಟೂಲ್ಸ್. ಬಿಕಾಸ್ ನಿಮಗೆ ವುಡ್ ಬಂದ ತಕ್ಷಣ ಸಡನ್ನಾಗಿ ನೀವು ಅದನ್ನು ಏನು ಅಸೆಂಬ್ಲಿ ಮಾಡೋಕ್ಕಾಗಲ್ಲ. ಸೊ ಇಟ್ ನೀಡ್ಸ್ ಲಾಟ್ ಆಫ್ ಸ್ಟೆಪ್ಸ್. ಅದರಲ್ಲಿ ಮೊದಲನೇ ಸ್ಟೆಪ್ಪು ಮೆಜರಿಂಗ್ ಮಾಡೋದು, ಸರಿಯಾಗಿದೆಯಾ ಲಾಗು, ನಮ್ಮ ಒಂದು ಡ್ರಾಯಿಂಗಿಗೆ ತಕ್ಕನಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಮೆಜರ್ ಮಾಡಿ ಮಾರ್ಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸ್ಕಿಲ್ ಆಗಿರುತ್ತೆ ಕಾರ್ಪೆಂಟ್ರಿ ಶಾಪಲ್ಲಿ ವರ್ಕ್ ಮಾಡಬೇಕಾದ್ರೆ. ಹಾಗಾಗಿ ವೆರಿ ಬೇಸಿಕ್ ಮೆಜರಿಂಗ್ ಟೂಲ್ ಇಸ್ ಸ್ಟೀಲ್ ರೂಲ್. ಸೊ ಎಲ್ರಿಗೂ ಸ್ಟೀಲ್ ರೂಲ್ ಬಗ್ಗೆ ಐಡಿಯಾ ಇದೆ. ಫಸ್ಟ್ ವೀಕಲ್ಲೇ ನಾನು ಇದ್ರ ಬಗ್ಗೆ ಹೇಳಿದ್ದೆ. ಇಟ್ಸ್ ಮೇಡ್ ಅಪ್ ಆಫ್ ಸ್ಟೀಲ್ ಆ್ಯಂಡ್ ಇಟ್ ಇಸ್ ಹ್ಯಾವಿಂಗ್ ಗ್ರ್ಯಾಜುಯೇಷನ್ಸ್ ಜಸ್ಟ್ ಲೈಕ್ ಯುವರ್ ನಾರ್ಮಲ್ ಪ್ಲಾಸ್ಟಿಕ್ ಸ್ಕೇಲ್. ಸೊ ಈ ಒಂದು ಸ್ಟೀಲ್ ರೂಲ್ನ ನಾವು ಯೂಸ್ ಮಾಡಿ ಫಾರ್ ಎ ಲೀಸ್ಟ್ ಕೌಂಟ್ ಆಫ್ 1 mm. ಬಿಕಾಸ್ ವುಡ್ ತುಂಬ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ರಫ್ ಇರುತ್ತೆ. ಹೋಗ್ತಾ ಹೋಗ್ತಾ ನಿಮಗೆ ಅದು ಏನು ಫಿನಿಶಿಂಗ್ ಎಷ್ಟು ಆ್ಯಕ್ಯುರಸಿ ಬೇಕು ಅನ್ನೋದ್ರ ಮೇಲೆ ಇಫ್ ಯು ಕ್ಯಾನ್ ಯೂಸ್ ದಿಸ್ ಆರ್ ವರ್ನಿಯರ್ ಕ್ಯಾಲಿಪರ್, ಅದು ನಿಮಗೆ ಬಿಟ್ಟಿದ್ದು. ಬಟ್ ಫಾರ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯು ಯೂಸ್ ಸ್ಟೀಲ್ ರೂಲ್ ಆಸ್ ಅ ಬೇಸಿಕ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಫಾರ್ ಲೆಂತ್ ಆ್ಯಂಡ್ ವಿಡ್ತ್ ಮೆಜರ್ಮೆಂಟ್. ಆ್ಯಂಡ್ ಸ್ಟೀಲ್ ರೂಲ್ ಬಗ್ಗೆ ಹೇಳೋದಾದರೆ ಇಟ್ಸ್ ಎ ಫ್ಲ್ಯಾಟ್, ಇಟ್ಸ್ ಎ ಡ್ಯೂರಬಲ್ ಸ್ಟ್ರಿಪ್ ಆಫ್ ಸ್ಟೀಲ್. ಇಟ್ ಈಸ್ ಯೂಸ್ಡ್ ಇನ್ ಕಾರ್ಪೆಂಟ್ರಿ ಫಾರ್ ಆ್ಯಕ್ಯುರೇಟ್ ಮೆಜರಿಂಗ್ ಆ್ಯಂಡ್ ಮಾರ್ಕಿಂಗ್. ಇದನ್ನು ನಾವು ಯೂಶ್ವಲಿ ಕಾರ್ಪೆಂಟ್ರಿ ಶಾಪಲ್ಲಿ ಯೂಸ್ ಮಾಡ್ತೀವಿ. ಸೊ ಕೆಲವೊಂದು ಅಪ್ಲಿಕೇಶನ್ಸಲ್ಲಿ ದೊಡ್ಡ ದೊಡ್ಡ ಟಿಂಬರ್ಸ್ ಇದ್ದಾಗ, 30 ಸೆಂಟಿಮೀಟರ್ ಸ್ಕೇಲ್ ಸಾಕಾಗದೇ ಇದ್ದಾಗ ಗೋ ಫಾರ್ ಅ ಮೆಜರಿಂಗ್ ಟೇಪ್. ಅಂದರೆ ಫ್ಲೆಕ್ಸಿಬಲ್ ಮೆಜರಿಂಗ್ ಟೇಪು, ಫ್ಲೆಕ್ಸಿಬಲ್ ಸ್ಟೀಲ್ ಅಥವಾ ಫೈಬರ್ ಗ್ಲಾಸಿಂದ ಮಾಡಿರ್ತಾರೆ, MM ಅಥವಾ ಇಂಚಸ್ಸಲ್ಲಿರುತ್ತೆ. ಇದನ್ನು ಲಾಂಗ್ ಲೆಂತ್ ಅಥವಾ ಕರುಗಳು ಅಥವಾ ಲಾರ್ಜ್ ವರ್ಕ್ ಪೀಸನ್ನ ಮೆಜರ್ ಮಾಡಬೇಕಾದ್ರೆ ವಿ ಯೂಸ್ ಫ್ಲೆಕ್ಸಿಬಲ್ ಮೆಜರಿಂಗ್ ಟೇಪ್. ಸೊ ಅನದರ್ ಇಂಪಾರ್ಟೆಂಟ್ ಟೂಲ್ ಯೂಸ್ಡ್ ಇನ್ ಕಾರ್ಪೆಂಟರ್ ಶಾಪ್ ಇಸ್ ಟ್ರೈ ಸ್ಕ್ವೇರ್. ವೈ ಇಟ್ ಈಸ್ ಯೂಸ್ಡ್? ಸೊ ಅಂದರೆ 90 ಡಿಗ್ರಿ ಕರೆಕ್ಟಾಗಿ ಶೇಪ್ ಇದೆಯಾ ಇಲ್ಲ ಅಂತ ಹೇಳಿದ್ರೆ ಅದನ್ನು ಯಾವ ಥರ ನಾವು ಪಾಲಿಷಿಂಗ್ ಅಥವಾ ಏನು ಪ್ಲೇನಿಂಗ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಕೆಲಸಕ್ಕೆ ಯೂಸ್ ಆಗಿರುವಂಥ ಟೂಲ್ ಇದು ಟ್ರೈ ಸ್ಕ್ವೇರ್ ಅಂತ. ಸೊ ಇಟ್ ಈಸ್ ಹ್ಯಾವಿಂಗ್ ಸ್ಟೀಲ್ ಬ್ಲೇಡ್. ಸೊ ದಿಸ್ ಈಸ್ ಕಾಲ್ಡ್ ಸ್ಟೀಲ್ ಬ್ಲೇಡ್. ದಿಸ್ ಈಸ್ ನಾಟ್ ಶಾರ್ಪ್ ಆ್ಯಕ್ಚುಲಿ. ಇದು ಶಾರ್ಪ್ ಇರೋಲ್ಲ. ಜಸ್ಟ್ ಫಾರ್ ಮೆಜರಿಂಗ್ ಪರ್ಪಸ್, 90 ಡಿಗ್ರಿ ಮೆಜರಿಂಗ್ ಪರ್ಪಸ್ಗೆ ನಾವು ಇದನ್ನು ಯೂಸ್ ಮಾಡ್ತೀವಿ. ರೈಟ್ ಆ್ಯಂಗಲ್ಸ್ನ ಕರೆಕ್ಟಾಗಿ ಆ್ಯಕ್ಯುರೇಟಾಗಿ ಮೆಜರ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಮಾರ್ಕಿಂಗ್ ಗೇಜ್ ಅಂತ ಒಂದು ಕಾರ್ಪೆಂಟ್ರಿ ಟೂಲ್ನ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ನಾವು ಪ್ಯಾರಲಲ್ ಲೈನ್ಸ್ನ ಡ್ರಾ ಮಾಡಬೇಕಾದ್ರೆ ವುಡ್ಡಲ್ಲಿ ಮತ್ತು ಆ್ಯಕ್ಯುರೇಟ್ ಕಟಿಂಗಿಗೆ ಅದು ಹೆಲ್ಪ್ ಆಗುತ್ತೆ. ನಾವು ನೀಟಾಗಿ ಮಾರ್ಕ್ ಮಾಡಿಕೊಂಡ್ರೆ ಅವಾಗ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಬಿವೆಲ್ ಗೇಜನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಫ್ ಇಟ್ ಇಸ್ ಲೈಕ್ 90 ಡಿಗ್ರಿ ಬಿಟ್ಟು ಬೇರೆ ಯಾವುದೇ ಆ್ಯಂಗಲ್ಗೆ ನೀವು ಮೆಜರ್ ಮಾಡಬೇಕಾದ್ರೆ ವುಡ್ಡನ್ನು, ಅವಾಗ ನಾವು ಬಿವೆಲ್ ಗೇಜಸ್ ಅಂತ, ಬಿವೆಲ್ ಗೇಜಿಂದ ಲಾಕ್ ಆಗುತ್ತೆ, ನೀವು ವುಡ್ಡಲ್ಲಿ ಮಾರ್ಕ್ ಮಾಡಿಕೊಂಡು ಆ ಒಂದು ಆ್ಯಂಗಲ್ಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಮಾರ್ಕಿಂಗ್ ಟೂಲ್ ಅಂತಲೇ ಹೇಳ್ಬೋದು. ಕಮಿಂಗ್ ಟು ದ ಕಟಿಂಗ್ ಟೂಲ್, ದಿಸ್ ಇಸ್ ಸೆಕೆಂಡ್ ಕ್ಯಾಟಗರಿ ಆಫ್ ಕಾರ್ಪೆಂಟ್ರಿ ಶಾಪಲ್ಲಿ ಯೂಸ್ ಮಾಡೋ ಟೂಲ್ಸ್. ಅದರಲ್ಲಿ ಕಟಿಂಗ್ ಟೂಲ್ಸ್, ವೆರಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಟಿಂಗ್ ಟೂಲ್ ಇಸ್ ಹ್ಯಾಂಡ್ ಸಾ ಅಂತ ಕರಿತೀವಿ. ಗರಗಸ ಅಂತ ಏನು ಕನ್ನಡದಲ್ಲಿ ಕರಿತೀವಲ್ಲ ಅದು. ಸೊ ಇಟ್ ಈಸ್ ಮ್ಯಾನ್ಯುವಲ್ ಕಾರ್ಪೆಂಟ್ರಿ ಟೂಲ್ ವಿಚ್ ಟೂತ್ಡ್ ಸ್ಟೀಲ್ ಬ್ಲೇಡ್ ಆ್ಯಂಡ್ ಹ್ಯಾಂಡಲ್. ಸೊ ದಿಸ್ ಏರಿಯಾ ಇಸ್ ಕಾಲ್ಡ್ ಟೂತ್ಡ್ ಸ್ಟೀಲ್ ಬ್ಲೇಡ್ ಆ್ಯಂಡ್ ದಿಸ್ ಏರಿಯಾ ಇಸ್ ಕಾಲ್ಡ್ ಹ್ಯಾಂಡಲ್ ಅಂತ ಕರಿತೀವಿ. ಸೊ ವುಡ್ಡನ್ನ ನೀವು ಯಾವ ಥರ ಶೇಪಿಗೆ ಬೇಕಾದರೂ ಸೈಜಿಗೆ ಬೇಕಾದರೂ ಕಟ್ ಮಾಡ್ಕೋಬೋದು ಈ ಒಂದು ಸಾ ಯೂಸ್ ಮಾಡಿಕೊಂಡು. ನೆಕ್ಸ್ಟ್ ಇಂಪಾರ್ಟೆಂಟ್ ಟೂಲ್ ಇಸ್ ಟೆನಾನ್ ಸಾ ಅಂತ ಕರಿತೀವಿ. ಸೊ ಟೆನಾನ್ ಸಾ ಅನ್ನೋದು ಕೂಡ ಫೈನ್ ಟೂತ್ಡ್ ಸಾ ಅಂತ ಕರಿತೀವಿ, ಬಟ್ ಸ್ಟಿಫ್ ಬ್ಯಾಕ್ ಇದು. ಸೊ ಸ್ಟಿಫ್ ಆಗಿರುತ್ತೆ ಈ ಒಂದು ಏನು ಟಾಪ್ ಪೋರ್ಷನ್ನು. ಕಾರ್ಪೆಂಟ್ರಿ ಟೂಲ್ಸಲ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸ್ಟ್ರೇಟ್ ಕಟ್ಸ್ ಇದ್ದಾಗ ಅಥವಾ ಡೌ ಟೇಲ್ಸ್ ಇದ್ದಾಗ ನಾವು ಈ ಒಂದು ಸಾನ ಯೂಸ್ ಮಾಡ್ತೀವಿ. ಸೊ ದೆರ್ ಇಸ್ ಒನ್ ಮೋರ್ ಸಾ, ದಟ್ ಇಸ್ ಕೋಪಿಂಗ್ ಸಾ. ಕೋಪಿಂಗ್ ಸಾ ಅಂತ ಹೇಳಿದ್ರೆ ನೋಡಿರ್ಬೋದು, ಇಲ್ಲಿ ವೈರ್ ಥರ ಇರುತ್ತೆ ಆ್ಯಂಡ್ ಇಟ್ ಈಸ್ ಲೈಕ್ ಯು ಶೇಪಲ್ಲಿ ಇರುತ್ತೆ. ಅಂದರೆ ತುಂಬ ತಿನ್ನಾಗಿರುತ್ತೆ, ನಾಟ್ ಲೈಕ್ ದಿಸ್ ಈ ಥರ ಬ್ಲೇಡ್ ಇರಲ್ಲ, ತಿನ್ನಾಗಿರುತ್ತೆ. ಸೊ ಇದನ್ನು ಇಂಟ್ರಿಕೇಟ್ ಶೇಪ್ಸ್, ತುಂಬ ಲೈಕ್ ಕಾಂಪ್ಲಿಕೇಟೆಡ್ ಶೇಪ್ಸ್ ಇದ್ದಾಗ ವುಡ್ ಒಳಗಡೆ ನೋಡಿ, ಇಲ್ಲೇನೋ ಫ್ಲವರ್ನೋ ಅಥವಾ ಏನೋ ಒಂದು ಲೀಫ್ನೋ ಏನೋ ಕಟ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಒಂದು ಶೇಪಲ್ಲಿ ನಿಧಾನಕ್ಕೆ ಅದನ್ನು ನಾವು ಲೈಕ್ ಇದನ್ನು ಪ್ರೆಸ್ ಮಾಡಿ ಮೇಲೆ ಕೆಳಗೆ ಈ ಥರ ಮಾಡಿದ್ರೆ ನೀಟಾಗಿ ಕಟ್ ಆಗುತ್ತೆ ಇದು. ಹಾಗಾಗಿ ಕರ್ವು ಮತ್ತು ಇಂಟ್ರಿಕೇಟ್ ಶೇಪ್ಸ್ ಇದ್ದಾಗ ಡೋಂಟ್ ಗೋ ಫಾರ್ ದಿಸ್ ಸಾಸ್, ಗೋ ಫಾರ್ ಎ ಕೋಪಿಂಗ್ ಸಾಸ್. ಅನದರ್ ಇಂಪಾರ್ಟೆಂಟ್ ಟೂಲ್, ಕಟಿಂಗ್ ಟೂಲ್ ಇಸ್ ಚಿಸಲ್. ಚಿಸಲ್ ಅಂತ ಹೇಳಿದ್ರೆ ನಾವೇನು ಹತ್ರಿ ಹೊಡೆಯೋದು ಅಂತ ಏನು ಕರಿತೀವಿ ಕನ್ನಡದಲ್ಲಿ. ಸೊ ಇದನ್ನು ನಾವು ಚಿಸಲ್ಸ್ ಅಂತ ಕರಿತೀವಿ. ಇದು ನಿಮಗೆ ವುಡ್ ವರ್ಕಿಂಗ್ಗೆ ತುಂಬ ಬೇಕಾಗಿರುವಂಥ ಒಂದು ಟೂಲು. ಯಾಕೆ ಅಂದರೆ ಕಟಿಂಗ್, ಶೇಪಿಂಗ್ ಮತ್ತು ಡೀಟೇಲಿಂಗ್ ವುಡ್. ಸೊ ಈ ಕಡೆ ಶಾರ್ಪ್ ಇರೋ ಒಂದು ಆಬ್ಜೆಕ್ಟ್ ಇರುತ್ತೆ, ಇದು ಹ್ಯಾಂಡಲ್ ಇರುತ್ತೆ, ಲಾಕ್ ಮಾಡ್ಕೊಳ್ಳೋದಕ್ಕೆಲ್ಲ ಇರುತ್ತೆ. ಸೊ ನೀವು ಇದನ್ನು ಬೈ ದ ಯೂಸ್ ಆಫ್ ಹ್ಯಾಮರ್ ಬಳಸ್ಕೊಂಡು ವುಡ್ಡನ್ನು ಯಾವ ಶೇಪಿಗೆ ಬೇಕಾರೋ ಆ ಶೇಪಿಗೆ ತರ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಟೂಲ್ ಇಸ್ ಶೇಪಿಂಗ್ ಆ್ಯಂಡ್ ಸ್ಮೂತಿಂಗ್ ಟೂಲ್. ಸೊ ಪ್ಲೇನ್ ಸರ್ಫೇಸ್ ಇರಲ್ಲ, ಕೆಲವೊಂದು ರಫ್ ಸರ್ಫೇಸ್ ಇರುತ್ತೆ. ಅಂಥ ಟೈಮಲ್ಲಿ ನಾವು ಜಾಕ್ ಪ್ಲೇನ್ ಯೂಸ್ ಮಾಡ್ತೀವಿ. ಸೊ ಜಾಕ್ ಪ್ಲೇನ್ ಅಂತ ಹೇಳಿದ್ರೆ ದಿಸ್ ಇಸ್ ಕಾಲ್ಡ್ ಜಾಕ್ ಪ್ಲೇನ್. ಇಲ್ಲಿ ಕೆಳಗಡೆ ನಿಮಗೆ ಬ್ಲೇಡ್ ಇರುತ್ತೆ, ಒಂದು ಅಡ್ಜಸ್ಟಬಲ್ ಬ್ಲೇಡು.
ಸೊ ಅದನ್ನು ನೀವು ಜಸ್ಟ್ ಹಿಂದೆ ಮುಂದೆ ಈ ಥರ ವುಡ್ ಮೇಲೆ ಪಾಸ್ ಮಾಡಿದ್ರೆ ಒಂದು ಕಡೆ ಕಟ್ ಆಗುತ್ತೆ, ಇನ್ನೊಂದು ಕಡೆ ಹಂಗೆ ಪ್ಲೇನಾಗಿ ಬರುತ್ತೆ. ಸೊ ಇದೆಲ್ಲ ಅಡ್ಜಸ್ಟ್ಮೆಂಟ್ ಅಂತ ಅನ್ಕೋಬೋದು. ಇಲ್ಲಿ ನೋಡಿ ಬ್ಲೇಡ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕಟ್ ಆಗುತ್ತೆ. ಸೊ ರಫ್ ವುಡನ್ ಸರ್ಫೇಸ್ನ ಸ್ಮೂತ್ ಮಾಡ್ಕೊಳ್ಳೋದಕ್ಕೆ ನಾವು ಜಾಕ್ ಪ್ಲೇನ್ ಯೂಸ್ ಮಾಡ್ತೀವಿ. ಇನ್ನೂ ತುಂಬ ಸ್ಮೂತ್ ಆಗಬೇಕು ಅಂತ ಹೇಳಿದ್ರೆ, ಸೊ ಜಸ್ಟ್ ಲೈಕ್ ಇದರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಬ್ಲೇಡ್ ಚೇಂಜ್ ಮಾಡಿಕೊಂಡು ನಾವು ಫ್ಲ್ಯಾಟ್ ಫಿನಿಶ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುವಂಥ ಫಿನಿಶ್ ಬೇಕು ಅಂತ ಹೇಳಿದ್ರೆ ಗೋ ಫಾರ್ ಎ ಸ್ಮೂತಿಂಗ್ ಪ್ಲೇನ್. ಅದೇ ಥರ ನಿಮಗೆ ಬೇಗ ಮೆಟೀರಿಯಲ್ ಹೋಗಬೇಕು ಅಂತ ಹೇಳಿದ್ರೆ ಫೈಲ್ಸ್ ಯೂಸ್ ಮಾಡ್ತಾರೆ, ರ್ಯಾಸ್ಪ್ ಮತ್ತು ಫೈಲ್ಸ್ ಯೂಸ್ ಮಾಡ್ತಾರೆ. ಅದನ್ನು ನಾವು ಅರ ಅಂತ ಏನು ಕರಿತೀವಿ ಅದನ್ನು ಟೀತ್ಸ್ ಯೂಸ್ ಮಾಡಿಕೊಂಡು ಅದನ್ನು ನಾವು ಉಜ್ಜಿದ್ರೆ ಪ್ರಿಸೈಸ್ ಫಿನಿಶಿಂಗ್ ಬರುತ್ತೆ. ಹಾಗಾಗಿ ಇದನ್ನು ನಾವು ಶೇಪಿಂಗ್ ಆ್ಯಂಡ್ ಸ್ಮೂತಿಂಗ್ ಟೂಲ್ಸ್ ಕ್ಯಾಟಗರಿಗೆ ನೋಡ್ಬೋದು. ನೆಕ್ಸ್ಟ್ ಹೋಲ್ಡಿಂಗ್ ಮತ್ತು ಸಪೋರ್ಟಿಂಗ್ ಟೂಲ್ಸ್ ಬಗ್ಗೆ ಹೇಳೋದಾದರೆ ಆಯಿತು, ಇದು ಕೂಡ ತುಂಬ ಇಂಪಾರ್ಟೆಂಟ್ ಟೂಲ್ಸ್ ಅಂತಲೇ ಹೇಳ್ಬೋದು ಕಾರ್ಪೆಂಟ್ರಿ ಶಾಪಲ್ಲಿ. ಸೊ ಬೆಂಚ್ ವೈಸ್ ಅಂತ ಹೇಳಿದ್ರೆ ದಿಸ್ ಇಸ್ ಕಾಲ್ಡ್ ಹೋಲ್ಡಿಂಗ್ ಅಥವಾ ಕ್ಲ್ಯಾಂಪಿಂಗ್ ಡಿವೈಸ್. ಏನಕ್ಕೆ ಯೂಸ್ ಮಾಡ್ತಾರೆ? ಟು ಹೋಲ್ಡ್ ವುಡ್ ಸೆಕ್ಯೂರ್ಲಿ. ಸೊ ಈ ಕಡೆ ಜಾಸ್ ಇರುತ್ತೆ, ಫಿಕ್ಸಬಲ್ ಆ್ಯಂಡ್ ಮೂವಬಲ್ ಜಾ ಇರುತ್ತೆ. ಇದ್ರ ಮಧ್ಯೆ ವುಡ್ಡನ್ನು ಇಟ್ಟು ನಾವು ಟೈಟ್ ಮಾಡಿಕೊಂಡು ಆಮೇಲೆ ವರ್ಕ್ನ ಶುರು ಮಾಡಬೇಕಾಗುತ್ತೆ, ಎಸ್ಪೆಷಲಿ ಫಾರ್ ಕಟ್ಟಿಂಗ್, ಶೇಪಿಂಗ್ ಆರ್ ಡ್ರಿಲ್ಲಿಂಗ್ ಆಪ್ರೇಷನ್ಸಲ್ಲಿ. ಸೊ ಕ್ಲ್ಯಾಂಪ್ಸು ಕೂಡ ಯೂಸ್ ಮಾಡ್ತೀವಿ. ಇದನ್ನು ಕೂಡ ವರ್ಕ್ ಹೋಲ್ಡಿಂಗ್ ಡಿವೈಸಸ್ ಅಂತಲೇ ಕರಿತೀವಿ. ಇದನ್ನು ಕೂಡ ಗ್ಲೂ ಮಾಡಬೇಕಾದ್ರೆ, ಅಸೆಂಬ್ಲಿ ಮಾಡಬೇಕಾದ್ರೆ, ಕಟ್ ಮಾಡಬೇಕಾದ್ರೆ ಈ ಥರ ಸಿ ಕ್ಲ್ಯಾಂಪ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಟ್ರೈಕಿಂಗ್ ಟೂಲ್ಸ್ ಅಂತ ಕರಿತೀವಿ, ಲೈಕ್ ಹ್ಯಾಮರ್ಸ್ ಮೇಜರ್ ಕ್ಯಾಟಗರಿ ಇದರಲ್ಲಿ. ಸೊ ವುಡನ್ ಏನಾರು ಇದ್ದರೆ, ವುಡನ್ ಥರ ಇದ್ದರೆ ಅದೇನಾದರೂ ಹ್ಯಾಮರು, ದಟ್ ಇಸ್ ಕಾಲ್ಡ್ ಮ್ಯಾಲೆಟ್ ಅಂತ ಕರಿತೀವಿ. ಸೊ ಇದು ವುಡನ್ ಅಥವಾ ರಬ್ಬರ್ ಹೆಡ್ನಿಂದ ಮಾಡಿರ್ತಾರೆ. ಚಿಸಲ್ಸ್ ಅಥವಾ ಏನು ನಾವೇನು ಹತ್ರಿ ಹೊಡೆಯೋದು ಅಂತ ಏನು ಕರಿತೀವಿ, ಆ ಒಂದು ಆಪ್ರೇಷನ್ ಮಾಡಬೇಕಾದ್ರೆ ಈ ಕಬ್ಬಿಣದ್ದು ಹ್ಯಾಮರ್ ಯೂಸ್ ಮಾಡೋದಕ್ಕಿಂತ ಗೋ ಫಾರ್ ಅ ವುಡನ್ ಹ್ಯಾಮರ್ ಫಾರ್ ಅ ಜಾಯಿಂಟ್ಸ್ ಸೇಫ್ ಇರಬೇಕು ಅಂತ ಹೇಳಿದ್ರೆ ಗೋ ಫಾರ್ ಮ್ಯಾಲೆಟ್ಸ್. ಕ್ಲಾ ಹ್ಯಾಮರ್ ಅಂತ ಕರಿತೀವಿ. ಕ್ಲಾ ಹ್ಯಾಮರ್ ಇಸ್ ನಥಿಂಗ್ ಬಟ್ ಒಂದು ಸೈಡು ಫ್ಲ್ಯಾಟ್ ಸರ್ಫೇಸ್ ಇರುತ್ತೆ ಈ ಥರ, ಅನದರ್ ಸೈಡು ಕ್ಲಾ ಇರುತ್ತೆ ಜಸ್ಟ್ ಲೈಕ್ ದಿಸ್. ಯಾಕೆ ಅಂದರೆ ಮೊಳೆಗಳೇನಾದರೂ ಇದ್ದರೆ ವುಡ್ಡಲ್ಲಿ ಅದನ್ನು ರಿಮೂವ್ ಮಾಡೋದಕ್ಕೆ ಕ್ಲಾಗಳನ್ನ ಕೊಟ್ಟಿರ್ತಾರೆ. ಸೊ ಅನದರ್ ಸೈಡ್ ಸ್ಟ್ರೈಕಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಸೊ ಅನದರ್ ಇಂಪಾರ್ಟೆಂಟ್ ಟೂಲ್ಸ್ ಆರ್ ಪವರ್ ಟೂಲ್ಸ್. ಸೊ ಇವಾಗೆಲ್ಲ ಯಾರೂ ಲೈಕ್ ಹ್ಯಾಂಡಲ್ಲಿ ಜಾಸ್ತಿ ಯೂಸ್ ಮಾಡಲ್ಲ, ಎಲ್ಲ ಈಗ ಪವರ್ ಟೂಲ್ಸ್ ಬಂದಿದೆ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲಿ ಮೊದಲನೇದು ಎಲೆಕ್ಟ್ರಿಕ್ ಡ್ರಿಲ್. ನಾವೇನಾದರೂ ವುಡ್ಗೆ ಮೊಳೆಗಳು ಅಥವಾ ಏನಾದರೂ ಡ್ರಿಲ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನೀವು ಜಸ್ಟ್ ಡ್ರಿಲ್ ಬಿಟ್ ಯೂಸ್ ಮಾಡಿ ಅದನ್ನು ಪವರ್ ಸಪ್ಲೈ ಆನ್ ಮಾಡಿಕೊಂಡ್ರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಡ್ರಿಲ್ ಬಿಟ್ ಯಾವ ಸೈಜ್ ಬೇಕು ಆ ಸೈಜ್ ಹಾಕಿದರೆ ಡ್ರಿಲ್ ಮಾಡ್ಕೋಬೋದು. ಅದೇ ಥರ ಸ್ಕ್ರೂಸ್ನು ಕೂಡ ನಾವಲ್ಲಿ ಫಿಕ್ಸ್ ಮಾಡ್ಕೋಬೋದು. ಸೊ ಜಿಕ್ಸಾ ಅಂತ ಕರಿತೀವಿ, ಇದನ್ನು ಕೂಡ ಪವರ್ ಟು. ಇಲ್ಲಿ ನೋಡ್ತಿದ್ರಲ್ಲ, ದಿಸ್ ಇಸ್ ಕಾಲ್ಡ್ ಜಿಕ್ಸಾ. ಇವರು ಆಪ್ರೇಟ್ ಮಾಡ್ತಿದ್ದಾರೆ. ಅದು ನ್ಯಾರೋ ಅಥವಾ ಅಪ್ ಡೌನ್ ಬ್ಲೇಡ್. ಸೊ ಮೇಲೆ ಕೆಳಗಡೆ ಇರೋ ಬ್ಲೇಡ್ ಇರುತ್ತೆ. ಕಟ್ಟಿಂಗ್ ಕರ್ವ್ಸ್ ಅಥವಾ ಇಂಟ್ರಿಕೇಟ್ ಶೇಪ್ಸ್ ಇದ್ದರೆ ವುಡ್ಡಲ್ಲಿ ಅದನ್ನು ಕಟ್ ಮಾಡೋಕ್ಕೆ ನಾವು ಜಿಕ್ಸಾ ಯೂಸ್ ಮಾಡ್ತೀವಿ. ಸರ್ಕ್ಯುಲರ್ ಶಾ ಯೂಸ್ ಮಾಡ್ತೀವಿ, ಜಸ್ಟ್ ಲೈಕ್ ಗ್ರೈಂಡಿಂಗ್ ವೀಲ್ ಥರ ಇರುತ್ತೆ. ಇದು ಪವರ್ ಟೂಲು. ಕಟ್ಟಿಂಗ್ ಟೂಲು ಟೂತ್ ಬ್ಲೇಡ್ ರೊಟೇಟ್ ಆಗ್ತಿರ್ತದೆ. ಆ್ಯಕ್ಯುರೇಟ್ ಕಟ್ಟಬೇಕು ವುಡ್ಡಲ್ಲಿ ಅಂತ ಹೇಳಿದ್ರೆ ವಿ ಗೋ ಫಾರ್ ದ ಸರ್ಕ್ಯುಲರ್ ಶಾ. ಇನ್ನೊಂದು ಆರ್ಬಿಟಲ್ ಸ್ಯಾಂಡರ್ ಅಂತ ಇದೆ. ಜಸ್ಟ್ ಲೈಕ್ ಇದು ಏನು ಎಮರಿ ಶೀಟಲ್ಲಿ ಉಜ್ಜುತ್ತೀವಲ್ಲ ನಾವು ಕೈಯಲ್ಲಿ, ಅದ್ರ ಬದಲು ಅದಕ್ಕೆ ಒಂದು ಟೂಲ್ ಇದೆ. ಫಿಕ್ಸ್ ಮಾಡಿಕೊಂಡ್ರೆ ಯಾವ ಒಂದು ಫಿನಿಶಿಂಗ್ ಬೇಕೋ ಆ ಫಿನಿಶಿಂಗ್ಗೆ ಇದು ನೀಟಾಗಿ ರೊಟೇಟ್ ಆಗುತ್ತೆ. ಅದು ಬಫಿಂಗ್ ಎಲ್ಲ ಆಗುತ್ತೆ, ಪಾಲಿಶಿಂಗ್ ಥರ ಆಗುತ್ತೆ. ನೋಡೋದಕ್ಕೆ ತುಂಬ ಅಸ್ಥೆಟಿಕಲಿ ತುಂಬ ಚೆನ್ನಾಗಿ ಕಾಣುತ್ತೆ ಆಫ್ಟರ್ ದಿಸ್ ಆಪ್ರೇಷನ್. ಸೊ ದಿಸ್ ಇಸ್ ಅಬೌಟ್ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಯೂಸ್ಡ್ ಇನ್ carpentry shop. If you have any doubt, you can leave a comment. Thank you.